ಇದಕ್ಕೆ ಯಾಕೆ ಮಾಡಿದ್ರಿ? ಇವತ್ತು ಧರ್ಮಸ್ಥಳದ ಮಾನ ಹರಾಜ್ ಆಯ್ತಲ್ಲ, ಕಟ್ಕೊಡ್ತೀರಾ ನೀವು? ಈ ಸರ್ಕಾರ ಕಟ್ಕೊಡ್ತೀರಾ ಹೇಳಿ? ಧರ್ಮಸ್ಥಳದ ಮಾನ ಹರಾಜ್ ಆಗಿದೆ, ಇವತ್ತು ಕಟ್ಕೊಡ್ತೀರಾ ನೀವು ಸರ್ಕಾರ? ಇದರಿಂದ ಯಾರಿದ್ದಾರೆ ನಮ್ಗೆ? ಇವನೆಲ್ಲ ಇವನ್ ಯಾರೋ ಇವನ್ ಬಿಟ್ಬಿಡಿ, ಇವನೆಲ್ಲ ಮುಖ್ಯ. ಇದರಿಂದ ಇರುವಂತ ಕುತಂತ್ರ ಯಾವುದು? ಇದರಿಂದ ಇರೋ ಕುತಂತ್ರ ಯಾವುದು? ಇದರಿಂದ ಇರೋ ಗ್ಯಾಂಗ್ ಯಾವುದು? ಅದು ಬೇಕು ನಮ್ಗೆ. ಷಡ್ಯಂತ್ರ. ಈಗ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದಾರೆ, ನಾನು ಅವ್ರಿಗೆ ಬೆಂಬಲ ಕೊಡ್ತೀನಿ. ಡಿ ಕೆ ಶಿವಕುಮಾರ್ ಅವ್ರಿಗೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಬೆಂಬಲ ಕೊಡ್ತೀನಿ ನಾನು. ಷಡ್ಯಂತ್ರ ಇದೆ ಅಂತ ಅವರು ಷಡ್ಯಂತ್ರ ಯಾರು ಹೇಳ್ಬೇಕು? ಬಹಿರಂಗ ಡಿ ಕೆ ಶಿವಕುಮಾರ್ ಅವರು ಷಡ್ಯಂತ್ರ ಬಹಿರಂಗಪಡಿಸಬೇಕು. ಇಲ್ಲ ಅವರು ಈ ಷಡ್ಯಂತ್ರ ಯಾಕೆ ಹೇಳಿದ್ರು? ಈ ವಿಷಯ ಬಗ್ಗೆ ಚರ್ಚೆ ಮಾಡಿ ಅವ್ರು ಉತ್ತರ ಕೊಡ್ತಾರೆ. ಅವ್ರು ಯಾಕೆ ಹೇಳಿದ್ರು? ಡಿ ಕೆ ಶಿವಕುಮಾರ್ ಅವರು ಷಡ್ಯಂತ್ರ ಅಂತ ಹೇಳಿದ್ರಲ್ಲ, ಬಹಿರಂಗಪಡಿಸಿ. ಸದನದಲ್ಲಿ ಇದ್ದಾರೆ, ಬಹಿರಂಗಪಡಿಸಿ ಹೇಳಿ ಯಾರು ಷಡ್ಯಂತ್ರ ಮಾಡಿದ್ದಾರೆ. ನಾನು ನೂರು ಶಿವಕುಮಾರ್ ಧರ್ಮಸ್ಥಳದ ಪರವಾಗಿದ್ದಾರೆ ಅಂತ, ಆ 101ನೇ ಶಿವಕುಮಾರ್ ಇವಾಗ ಹೇಳಿ ಯಾರ ಷಡ್ಯಂತ್ರ ಇದ್ದಾರೆ ಅಂತ ಧೈರ್ಯವಾಗಿ ಹೇಳಿ. ಈಗ SIT ರಚನೆ ಮಾಡಿದ್ಮೇಲೆ ಅಧ್ಯಕ್ಷರೇ, ನಾನು ಮುಖ್ಯಮಂತ್ರಿಗಳು ಮನೆಗೆ ಹೋಗಿದ್ದೆ. ಅವರ ಕುಟುಂಬದವರು, ಬಹುಶಃ ಅವರ ಸೋದರ ಅಂತ ಕಾಣಿಸ್ತದೆ, ಅವರು ಅವ್ರ ಮನೆಗೆ ಬಂದು ಧನ್ಯವಾದ ಹೇಳಿದ್ರು ಮುಖ್ಯಮಂತ್ರಿಗಳಿಗೆ. SIT ರಚನೆ ಮಾಡಿದ್ದೀರಾ, ಇದರಿಂದ ಸತ್ಯಾಸತ್ಯತೆ ಆಚೆ ಬರ್ತದೆ, ದಯಮಾಡಿ ತನಿಖೆನ ಮಾಡಿ ನೀವು ಶೀಘ್ರವಾಗಿ ಅದನ್ನ ಬಹಿರಂಗಪಡಿಸಿ ಅಂತ ಹೇಳಿ ಹೇಳ್ಬಿಟ್ಟು ಹೋದ್ರು ನಮ್ಮ ಮುಂದೆನೆ. ಅವರೇ ಒಪ್ಕೊಳ್ಳೋದು, ಅವ್ರ ಸೋದರ ಇರ್ಬೋದು, ಅವ್ರು ಬಂದಿದ್ದವರು, ನಾನಿದ್ದೆ ಅವತ್ತಲ್ಲಿ. ಅವ್ರ CCTV ಧರ್ಮಾಧಿಕಾರಿ ಹೆಗಡೆ ಅವರ ಸೋದರ ಇರ್ಬೋದು. ಅವರು ಆ CCTV ತೆಗೆದು ನೋಡಿ ಮುಖ್ಯಮಂತ್ರಿಗಳ ಮನೆಗೆ ಬಂದವರು ಸ್ವಾಗತ ಬಯಸಿದ್ದಾರೆ. ಯಾರು ಬಂದಿದ್ರು ಅಂತ ನೋಡಿ ನಾವೆಲ್ಲ ಹೋದಾಗ ಡೇಟ್ ಸಮೇತ ಕೊಡ್ತೀವಿ. ಇವ್ರಿಗೆ ಯಾಕೆ ಬಂದೈತೆ ಗೊತ್ತಿಲ್ಲಪ್ಪ ನಮ್ಗೆ. ಇವ್ರು ಇದ್ರು ರಾಜಕೀಯ ಮಾಡಕ್ ಹೊರಟವ್ರೆ. SIT ತನಿಖೆ ನಡೀಬೇಕಾದ್ರೆ ಇವ್ರು ಯಾರು ಹೋಗ್ಲಿಕ್ಕೆ ಇವ್ರ ಮೇಲೆ ಕ್ರಮ ತಗೋಬೇಕು. ಇವ್ರ ಮೇಲೆ ಕ್ರಮ ತಗೋಬೇಕು. ಆಯ್ತು, ಇವರು ಕುತ್ಕೊಂಡು ಏನೋ ಕಾಂಗ್ರೆಸ್ನವರು ವಿರೋಧಿಗಳು ನಾವೆಲ್ಲ ಅವ್ರು ಪರ ಇದ್ದೀವಿ ಅಂತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ. ತನಿಖೆ ನಡೀತಾ ಇದೆ. ಕಳಂಕ ಇದು ತನಿಖೆ ಆಗಬೇಕು. ವಿಲನ್ಗಳು ಇವರೇ ಹೀರೋಗಳು ಅಂತ ಹೋಗ್ತಾರೆ. ಪವಿತ್ರವಾದ ಎಲ್ಲರಿಗೂ ಗೊತ್ತು. ಅದಕ್ಕೆ ತನಿಖೆ ನಡೀತಾ ಇದೆ. ಗೊತ್ತಾಗುತ್ತೆ ಬಿಡಿ. ಅಲ್ಲೂ ರಾಜಕೀಯ ದಿಕ್ಕನ್ನ ತಪ್ಪಿಸ್ತಾ ಇದ್ದಾರೆ. ಅವ್ರ ಮೇಲೆ ಕ್ರಮ ತಗೋಬೇಕು. ಬಿಜೆಪಿ ನೀವಿದೆಲ್ಲ ಗಂಭೀರವಾಗಿ ತಗೊಂಡಿಲ್ಲ. ನಿಮ್ಮ ಹತ್ರ ಕೇಳಬೇಕಾಗಿಲ್ಲ. ಕರ್ಕೊಂಡಿದ್ರಿ ಇನ್ನೊಂದು 15 ದಿವಸ 20 ದಿವಸ ಸುಮ್ಕಿರ್ರಿ. ಎಲ್ಲ ಬರುತ್ತೆ. 20 ದಿವಸ ತಡ್ರಿ, ಎಲ್ಲ ಸತ್ಯ ಬಯಲಾಗುತ್ತೆ. ಧರ್ಮಸ್ಥಳ ಪವಿತ್ರವಾಗುತ್ತೆ. ಸುಮ್ನಿರ್ರಿ ಸ್ವಲ್ಪ. ಯಾಕಿದ್ರೆ ರಾಜಕೀಯ ಮಾಡ್ಕೊತೀರಾ? ಸುಮ್ಕಿರ್ರಿ. ಬಾಲಕೃಷ್ಣ ಅವರೇ, ಬಾಲಕೃಷ್ಣ ಮಾತಾಡಿ ಕೂತ್ಕೊಳ್ಳಿಗೆ. ಬಾಲಕೃಷ್ಣ ಅಧ್ಯಕ್ಷರೇ, ನೋಡಿ, ಇದು ಈ ವಿಷಯಾಧಾರಿತವಾಗಿ ಸಕಾರಾತ್ಮಕ ಚರ್ಚೆ ಆಗಲಿ. ಒಂದು ಶಬ್ದ ಮಾತಾಡೋಕೆ ತಪ್ಪಿದೆ, ಅದನ್ನು ನೋಡ್ಕೊಂಡು ಹೋಗೋದು. ಇನ್ನೊಂದು ಮಾತಾಡೋದು ತಪ್ಪಿದ್ರೆ ಆ ಶಬ್ದ ಮತ್ತು ಈ ಭಾಷೆ ಅದರ ಬಗ್ಗೆ ಈ ಸಬ್ಜೆಕ್ಟ್ ಅನುಗುಣವಾಗಿ ಚರ್ಚೆ ಆಗಲಿ. ಅಧ್ಯಕ್ಷರೇ